ಇವತ್ತು ಅಡಿಗೆಗೆ ತಾಜಾ ತರಕಾರಿ ತಗೊಳ್ಳೋಣ. ಮೊದಲು ಅಂಗಡಿಗೆ ಹೋಗೋಣ. ಒಂದು ಎಲೆಕೋಸು ಕೊಡಿ. ಈಗೋ ತಾಜಾ ಎಲೆಕೋಸು. ಎಲೆಕೋಸನ್ನ ನನ್ನ ಚೀಲದಲ್ಲಿ ಹಾಕ್ತಿದ್ದೇನೆ. ಚೆನ್ನಾಗಿದೆ. ಇನ್ನೇನ್ ಬೇಕು? ಧನ್ಯವಾದಗಳು. ನಾನು ಮನೆಗೆ ಹೋಗ್ತೀನಿ. ಸರಿ, ಮತ್ತೆ ಬನ್ನಿ. ಧನ್ಯವಾದಗಳು. ನಾನ್ ಮನೆಗೆ ಬಂದೆ. ಥ್ಯಾಂಕ್ ಯು. ಐ ಹ್ಯಾವ್ ರೀಚ್ಡ್ ಹೋಮ್. ಈಗ ಅಡಿಗೆ ಶುರು ಮಾಡೋಣ. ನಾವ್ ಲೆಟ್ಸ್ ಸ್ಟಾರ್ಟ್ ಕುಕಿಂಗ್. ಮೊದಲು ಎಲೆಕೋಸನ್ನ ಚೆನ್ನಾಗಿ ತೊಳೆಯೋಣ. ತಾಜಾ ತರಕಾರಿ ಅಡುಗೆಗೆ ಮುಖ್ಯ. ಈಗ ಎಲೆಕೋಸನ್ನ ಸಣ್ಣದಾಗಿ ಕತ್ತರಿಸ್ತೀನಿ. ಸಣ್ಣದಾಗಿ ಕತ್ತರಿಸಿದ್ರೆ ಬೇಗ ಬೇಯ್ತದೆ. ಕತ್ತರಿಸಿದ ಎಲೆಕೋಸನ್ನ ದೊಡ್ಡ ಪಾತ್ರೆಗೆ ಹಾಕ್ತೇನೆ. ಐ ಆಮ್ ಪುಟಿಂಗ್ ದ ಚಾಪ್ಡ್ ಕ್ಯಾಬೇಜ್ ಇಂಟು ಅ ಬಿಗ್ ಬೌಲ್. ಇದೀಗ ಅಡುಗೆಗೆ ಸಿದ್ಧವಾಗಿದೆ. ನೌ ಇಟ್ ಇಸ್ ರೆಡಿ ಫಾರ್ ಕುಕಿಂಗ್. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾರ್ನ್ಫ್ಲೋರ್ ಮತ್ತು ಹಿಟ್ಟನ್ನ ಸೇರಿಸ್ತೀನಿ. ಇವೆಲ್ಲವನ್ನ ಚೆನ್ನಾಗಿ ಕಲಸೋಣ. ಈಗ ಉಪ್ಪು, ಅರಿಶಿನ ಮತ್ತು ಮೆಣಸಿನ ಪುಡಿ ಹಾಕ್ತೀನಿ. ಇದರಿಂದ ರುಚಿ ಇನ್ನೂ ಹೆಚ್ಚಾಗ್ತದೆ. ಎಲ್ಲವನ್ನೂ ಚೆನ್ನಾಗಿ ಕಲಸಿ ಸಣ್ಣ ಸಣ್ಣ ಉಂಡೆ ಮಾಡ್ತೀನಿ. ಈ ಉಂಡೆಗಳು ಹುರಿಯಲು ಸಿದ್ಧ. ಈಗ ಎಲೆಕೋಸು ಉಂಡೆಗಳನ್ನ ಬಿಸಿ ಎಣ್ಣೆಗೆ ಹಾಕ್ತೀನಿ. ಮಧ್ಯಮ ಉರಿಯಲ್ಲಿ ಬಂಗಾರದ ಬಣ್ಣ ಬರುವವರೆಗೆ ಹುರಿಯೋಣ. ಹುರಿದ ಎಲೆಕೋಸು ಉಂಡೆಗಳನ್ನ ಈಗ ತಟ್ಟೆಗೆ ತೆಕ್ಕೊಳ್ತೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ. ಈಗ ಹುರಿದ ಡ್ರೈ ಗೋಬಿಯನ್ನ ಮೇಜಿನ ಮೇಲೆ ಇಡ್ತೀನಿ. ಇದು ಈಗ ಬಡಿಸಲು ಸಿದ್ಧವಾಗಿದೆ. ಕೆಚಪ್ ಜೊತೆ ಡ್ರೈ ಗೋಬಿ ತುಂಬಾ ರುಚಿ ಇದೆ. ಬಹಳ ಕ್ರಿಸ್ಪಿಯಾಗಿದೆ. ನನ್ನ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಅಗೇನ್. ಗುಡ್ ಬೈ.